ಸೊ ಫೈನಲಿ ಮಾರ್ವಲ್ ನಮಗೆ ಅವೆಂಜರ್ಸ್ ಡೂಮ್ಸ್ಡೇನ ಮತ್ತೊಂದು ದೊಡ್ಡ ಸ್ಪೆಷಲ್ ಲುಕ್ನ ರಿವೀಲ್ ಮಾಡಿದೆ. ಮತ್ತು ಆನೆಸ್ಟ್ಲಿ ಹೇಳಬೇಕು ಅಂತಂದರೆ ಮೊದಲ ಗ್ಲ್ಯಾನ್ಸಲ್ಲೇ ಇದು ಇನ್ನೊಂದು ಟ್ರೈಲರ್ ಫುಟೇಜ್ ಅಂತ ಅನ್ಬೋದು. ಬಟ್ ನೀವು ಇದನ್ನು ಫ್ರೇಮ್ ಬೈ ಫ್ರೇಮ್ ನೋಡೋದಾದರೆ ಇಲ್ಲಿ ಮಾರ್ವಲ್ ತುಂಬ ದೊಡ್ಡ ಅಮೌಂಟ್ ಆಫ್ ಇನ್ಫಾರ್ಮೇಷನ್ನ ಹೈಡ್ ಮಾಡಿದೆ. ಡಾಕ್ಟರ್ ಡೂಮ್ಸ್ನ ಆ್ಯಕ್ಚುಲ್ ಇಂಟೆನ್ಷನ್ ಏನು, ಸ್ಟೀವ್ ರಾಜರ್ಸ್ ಯಾಕೆ ಮತ್ತೆ ಈ ಸ್ಟೋರಿ ಒಳಗಡೆ ಬರ್ತಾರೆ, ಥಾರ್ ಮತ್ತು ಡೂಮ್ನ ನಡುವೆ ನಡೆಯುವ ಫೈಟ್ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ಎಕ್ಸ್ಮ್ಯಾನ್ ಮತ್ತು ಅವೆಂಜರ್ಸ್ ನಿಜವಾಗ್ಲೂ ಒಂದೇ ಟೈಮ್ ಲೈನಲ್ಲಿ ಇರ್ತಾರಾ, ಮತ್ತು ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯ ಮತ್ತು ಈ ಒಂದು ಫೂಟೇಜಲ್ಲಿ ನೀವು ನೋಡ್ಬೋದು, All of you have lived stolen lives. ಡೂಮ್ ಯಾಕೆ ಇವ್ರನ್ನ ಲೈಫ್ನ ಸ್ಟೋಲನ್ ಲೈಫ್ ಅಂತ ಕರೀತಾರೆ. ಈ ಒಂದು ಡೈಲಾಗ್ ಇಂದಿನ ಬಹುಶಃ ಈ ಎಂಟೈರ್ ಡೂಮ್ಸ್ಡೇ ಸ್ಟೋರಿನೇ ಇರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸ್ಪೆಷಲ್ ಲುಕ್ನ ಜಸ್ಟ್ ರಿಯಾಕ್ಟ್ ಮಾಡೋ ಮೊದಲು ಕಂಪ್ಲೀಟ್ ಟ್ರೈಲರ್ ಬ್ರೇಕ್ ಡೌನ್ನ ಮಾಡೋಣ. ಒಂದೊಂದು ಇಂಪಾರ್ಟೆಂಟ್ ಶಾರ್ಟ್ನು ಕೂಡ ಕ್ಲೀನಾಗಿ ನೋಡೋಣ ಮತ್ತು ಇಂದಿನ MCU ಈವೆಂಟ್ಸ್ನ ಜೊತೆ ಕನೆಕ್ಟ್ ಮಾಡೋಣ. ಡಾಕ್ಟರ್ ಡೂಮಿನ ಆ್ಯಕ್ಚುಲ್ ಪ್ಲ್ಯಾನ್ ಏನು ಅನ್ನೋದನ್ನ ಬಗ್ಗೆ ಒಂದು ಪ್ರಾಪರ್ ಥಿಯರಿನ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಐ ಆಮ್ ಡೆಕ್ಸ್ಟ್ರೋ, ಯು ಆರ್ ವಾಚಿಂಗ್ ಡೆಕ್ಸ್ಟ್ರೋ ಕನ್ನಡ. ಓಕೆ ದೆನ್ ಮೊದಲು ಟ್ರೇಲರ್ ಸ್ಟಾರ್ಟ್ ಆಗೋ ಶಾರ್ಟ್ನ ನೋಡಿದ್ರೆ ಡಾಕ್ಟರ್ ಡೂಮ್ ತನ್ನ ಥ್ರೋನ್ ಮೇಲೆ ಕೂತಿರೋದನ್ನ ನೀವು ನೋಡ್ಬೋದಾಗುತ್ತೆ. ಅವನ ಮುಂದೆ ಒಂದು ದೊಡ್ಡ ಸರ್ಕ್ಯುಲರ್ ಸ್ಟ್ರಕ್ಚರ್ ಇರೋದನ್ನ ನೀವು ನೋಟಿಸ್ ಮಾಡ್ಬೋದು. ಮತ್ತೆ ಅದರ ಒಳಗಡೆಯಿಂದ ಗ್ರೀನ್ ಕಲರ್ಡ್ ಎನರ್ಜಿ ಅಥವಾ ಫ್ಯೂಮ್ಸ್ ಬರ್ತಿರೋ ಎಫೆಕ್ಟು ಕಾಣಿಸೋಕೆ ಸಿಗುತ್ತೆ. ಈ ಶಾರ್ಟ್ನ ಯಾವುದೇ ಕಾರಣಕ್ಕೂ ಜಸ್ಟ್ ಡೆಕೋರೇಷನ್ ಅಂತ ನೀವು ಇಗ್ನೋರ್ ಮಾಡಬಾರ್ದು. ಯಾಕಂದ್ರೆ ಡೂಮ್ಸ್ ಪೋಸ್ಚರ್ ಮತ್ತು ಅವನ ಮುಂದೆ ಇರೋ ಈ ಸ್ಟ್ರಕ್ಚರ್ ನೀವು ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ನೋಡಿದಾಗ ಅವನು ಯಾವುದೋ ಒಂದು ಈವೆಂಟ್ನ ಅಬ್ಸರ್ವ್ ಮಾಡ್ತಿರೋ ಹಾಗೆ ಕಾಣಿಸುತ್ತೆ. ಅಂದರೆ ಡೂಮ್ ಫಿಸಿಕಲಿ ಆ ಲೊಕೇಶನಲ್ಲಿ ಇರದೇ ಇದ್ರೂ ಬೇರೆ ಯಾವುದೋ ಪ್ಲೇಸ್ನಲ್ಲಿ ನಡೆಯುವ ಈವೆಂಟ್ ಅಬ್ಸರ್ವ್ ಮಾಡೋ ಕೇಪಬಿಲಿಟಿ ಅವನಿಗಿರ್ಬೋದು. ಹಾಗಾದ್ರೆ ಇದು ಆಕ್ಚುಲ್ ಆಗಿ ಮ್ಯಾಜಿಕಲ್ ಪೋರ್ಟಲ್ ಆಗಿದೆಯಾ, ಅಥವಾ ಅವನು ಬೇರೆ ಯೂನಿವರ್ಸ್ ಅಥವಾ ಟೈಮ್ ಲೈನ್ ನಲ್ಲಿ ನಡೆಯೋ ಘಟನೆಗಳನ್ನ ನೋಡ್ತಿರೋ ಒಂದು ಮ್ಯಾಜಿಕಲ್ ಇಂಟರ್ಫೇಸ್ ಆಗಿದೆಯಾ? ಇದರ ಬಗ್ಗೆ ಟ್ರೈಲರ್ ಡೈರೆಕ್ಟ್ ಆಗಿ ಆನ್ಸರ್ ಕೊಡಲ್ಲ. ಆದ್ರೂ ಒಂದು ವಿಷಯ ಕ್ಲಿಯರ್ ಆಗುತ್ತೆ, ಡೂಮ್ ಅಂತೂ ಸುಮ್ಮನೆ ಫೈಟ್ ಮಾಡೋ ವಿಲನ್ ಆಗಿ ಕಾಣಿಸೋದೇ ಇಲ್ಲ. ಅವನು ಆಲ್ರೆಡಿ ಎಲ್ಲ ಕೂತ್ಕೊಂಡು ಸಿಚುಯೇಷನ್ ನ ಅಬ್ಸರ್ವ್ ಮಾಡ್ತಿದ್ದಾನೆ. ಅಂದ್ರೆ ಅವನು ಅವೆಂಜರ್ಸ್ ಮತ್ತೆ ಎಕ್ಸ್ಮ್ಯಾನ್ ಗಳು ಇರುವ ಟೈಮ್ ಲೈನ್ ಸಿಚುಯೇಷನ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಇರೋ ಸಾಧ್ಯತೆ ಇದೆ. ಸೊ ಇದಾದ ನಂತರ ಮಾರ್ವಲ್ ಲೋಗೋ ಬರುತ್ತೆ. ಮತ್ತೆ ಲೋಗೋ ಕೂಡ ನಾರ್ಮಲ್ ರೆಡ್ ಕಲರ್ ಅಲ್ಲಿ ಇಲ್ಲ, ಗ್ರೀನ್ ಮತ್ತು ಗೋಲ್ಡನ್ ಟೋನ್ ಅಲ್ಲಿ ಕಾಣಿಸಿದೆ. ಇದು ಆಬ್ವಿಯಸ್ಲಿ ಡಾಕ್ಟರ್ ಡೂಮಿನ ವಿಜುವಲ್ ಥೀಮ್ ಮ್ಯಾಚ್ ಆಗುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪಾ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನ ಕ್ವಿಕ್ ಶಾಟ್ ತೋರಿಸಿದ್ದಾರೆ. ಲೈಕ್ ಮ್ಯಾಗ್ನೆಟೋ, ಗ್ಯಾಂಬಿಟ್, ಸ್ಟೀವ್ ರಾಜರ್ಸ್, ವಕಾಂಡಾಸ್, ಅವೆಂಜರ್ಸ್, ಥಾರ್ ಇವರೆಲ್ಲ ಒಂದೇ ಸೀಕ್ವೆನ್ಸ್ ಅಲ್ಲಿ ಎಡಿಟ್ ಮಾಡಲಾಗಿದೆ. ಇದನ್ನ ಫಸ್ಟ್ ಟೈಮ್ ಏನಾದ್ರು ನೋಡಿದಾಗ ಎಲ್ಲರೂ ಒಂದೇ ಪ್ಲೇಸ್ ನಲ್ಲಿ ಇದ್ದಾರೆ ಅಂತ ನಮ್ಗೆ ಅನ್ಸ್ಬೋದು. ಬಟ್ ನನಗೆ ಇಲ್ಲಿ ಒಂದು ಡೌಟ್ ಬರುತ್ತೆ, ಇವರು ನಿಜವಾಗ್ಲೂ ಒಂದೇ ಸಮಯದಲ್ಲಿ ಒಂದೇ ಲೊಕೇಶನ್ ಅಲ್ಲಿ ಇದ್ದಾರಾ, ಅಥವಾ ಮಾರ್ವಲ್ ಡೆಲಿಬ್ರೇಟ್ಲಿ ಡಿಫ್ರೆಂಟ್ ಟೈಮ್ ಲೈನ್ಸ್ ಮತ್ತೆ ಲೊಕೇಶನ್ ನ ಒಂದೇ ಮಾಂಟೇಜ್ ಕಂಬೈನ್ ಮಾಡಿ ತೋರಿಸಿದಾರಾ? ಯಾಕಂದ್ರೆ ಈ ಮೂವಿ ಕೋರ್ ಕಾನ್ಸೆಪ್ಟೇ ಮಲ್ಟಿವರ್ಸ್ ಆಗಿರೋದ್ರಿಂದ ಒಂದು ಶಾರ್ಟ್ ನ ಇನ್ನೊಂದು ಶಾರ್ಟ್ ಗೆ ಕನೆಕ್ಟ್ ಮಾಡಲಾಗಿದೆ. ಅಂದ್ರೆ ಅವು ಸೇಮ್ ಟೈಮ್ ಲೈನ್ ಅಂತ ಆಟೋಮೆಟಿಕ್ ಆಗಿ ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಮಾರ್ವಲ್ ನಮಗೆ ಕನ್ಫ್ಯೂಸ್ ಮಾಡಿರಬಹುದು. ಮತ್ತೆ ಮಾರ್ವಲ್ ಈ ಟ್ರೈಲರ್ ಅಲ್ಲಿ ಎಡಿಟಿಂಗ್ ಮೂಲಕ ನಮ್ಮನ್ನ ಡೆಲಿಬ್ರೇಟ್ಲಿ ಕನ್ಫ್ಯೂಸ್ ಮಾಡೋಕೆ ತುಂಬಾ ಸಾಧ್ಯತೆ ಇದೆ. ಇದಾದ್ಮೇಲೆ ನಾವು ವಿಕ್ಟರ್ ಬಗ್ಗೆ ನರೇಶನ್ ನ ಕೇಳ್ತೀವಿ. ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನ ಮಾತಾಡಲಾಗುತ್ತೆ. ವಿಕ್ಟರ್ ಯಾವಾಗ್ಲೂ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಆಗಿದ್ದ, ಆದ್ರೆ ಅವನು ಈಗ ಇರೋ ರೀತಿ ಪರ್ಸನ್ ಯಾವತ್ತೂ ಆಗಿರ್ಲಿಲ್ಲ. ಒಂದು ಪಾಯಿಂಟ್ ನಲ್ಲಿ ಅವನು ಕೈಂಡ್ ಆಗಿದ್ದ, ಜನರ ಬಗ್ಗೆ ಕೇರ್ ಮಾಡ್ತಿದ್ದ, ಅವನಿಗೆ ಇಂಪಾರ್ಟೆಂಟ್ ಆಗಿದ್ದ ಜನರ ಬಗ್ಗೆ ಅವನಿಗೆ ಅಟ್ಯಾಚ್ಮೆಂಟ್ ಇತ್ತು. ಅದರ ನಂತರ ಅವನು ಪ್ರೀತಿಸಿದ್ದ ಜನರನ್ನ ಒಬ್ಬರಾದ್ಮೇಲೆ ಒಬ್ರು ಕಳ್ಕೊತಾ ಹೋಗ್ತಾನೆ. He used to be kind, he used to be caring. And then everything he loved was taken from him. ಮತ್ತೆ ಇದೇ ಪಾಯಿಂಟ್ ಅಲ್ಲಿ ನಮಗೆ ಡಾಕ್ಟರ್ ಡೂಮ್ ಥ್ರೋನ್ ರೂಮಿನ ಇನ್ನೊಂದು ಸೀನ್ ತೋರಿಸಲಾಗುತ್ತೆ. ಅಲ್ಲಿ ಒಂದು ದೊಡ್ಡ ಪೇಂಟಿಂಗ್ ಕಾಣಿಸುತ್ತೆ, ಒಬ್ಬ ತಾಯಿ ಮತ್ತೆ ಒಂದು ಮಗುವಿನ ಪೇಂಟಿಂಗ್. ಈ ಪೇಂಟಿಂಗ್ ಯಾರು ಅನ್ನೋದು ಟ್ರೈಲರ್ ಕನ್ಫರ್ಮ್ ಮಾಡಿಲ್ಲ. ಇದು ಡೂಮ್ ಮತ್ತು ಅವನ ತಾಯಿ ಆಗಿರ್ಬೋದು, ಅಥವಾ ಡೂಮ್ ವೈಫ್ ಮತ್ತೆ ಅವನ ಮಗ ಆಗಿರ್ಬೋದು. ಇದನ್ನ ಈಗ ಕನ್ಫರ್ಮ್ ಅಂತ ಹೇಳೋಕೆ ಆಗಲ್ಲ. ಆದ್ರೆ ಒಂದು ಪಾಸಿಬಿಲಿಟಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಡೂಮ್ ತನ್ನ ಪಾಸ್ಟ್ ಅಲ್ಲಿ ಯಾರನ್ನಾದ್ರೂ ಕಳ್ಕೊಂಡಿರ್ತಾನೆ, ಅದು ಅವನ ಪರ್ಸನಾಲಿಟಿನ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋಕೆ ಕಾರಣವಾಗಿರುತ್ತೆ. ಅಂದ್ರೆ ಡೂಮ್ ಮೋಟಿವೇಶನ್ ಜಸ್ಟ್ ಆನ್ ಪವರ್ ಅಥವಾ ವರ್ಲ್ಡ್ ಡಾಮಿನೇಷನ್ ಆಗಿರಲ್ಲ, ಅವನ ಲಾಸ್ ಆಗಿರ್ಬೋದು. ಅವನು ಕಳೆದುಕೊಂಡ ಲೈಫ್ನ ಹೆಂಗಾದ್ರೂ ಫಿಕ್ಸ್ ಮಾಡೋದೇ ಅವನ ಆಕ್ಚುಯಲ್ ಗೋಲ್ ಆಗಿರ್ಬೋದು. ಇದು ಕನ್ಫರ್ಮ್ಡ್ ಅಲ್ಲ, ಬಟ್ ಟ್ರೈಲರ್ ನಮಗೆ ಈ ಪಾಸಿಬಿಲಿಟಿ ಬಗ್ಗೆ ಯೋಚಿಸಷ್ಟು ಕ್ಲೂನ ಕೊಡುತ್ತೆ. ಇದಾದ್ಮೇಲೆ ನಮಗೆ ಡೂಮಿನ ಇನ್ನೊಂದು ಕ್ಲೋಸ್ ಅಪ್ ಶಾಟ್ ಸಿಗುತ್ತೆ. ಅವನ ಆರ್ಮರ್, ಅವನ ಐಸ್ ಮತ್ತು ಎಸ್ಪೆಷಲಿ ಅವನ ಗ್ರೀನ್ ಐಸ್ ನ ತುಂಬಾ ಹೈಲೈಟ್ ಮಾಡಲಾಗಿದೆ. ಇದು ಜಸ್ಟ್ ಒಂದು ಎಸ್ಥೆಟಿಕ್ ಚಾಯ್ಸ್ ಅಂತ ಅನ್ಸ್ಬೋದು, ಬಟ್ ಆಕ್ಚುಲ್ ಆಗಿ ಮಾರ್ವಲ್ ವಿಲನ್ಸ್ ವಿಜುವಲ್ ಲ್ಯಾಂಗ್ವೇಜ್ ಅಲ್ಲಿ ಗ್ರೀನ್ ಕಲರ್ ಸಾಮಾನ್ಯವಾಗಿ ಪವರ್, ಮ್ಯಾಜಿಕ್ ಮತ್ತೆ ಡೂಮ್ಸ್ ಐಡೆಂಟಿಟಿ ಜೊತೆ ಸ್ಟ್ರಾಂಗ್ಲಿ ಅಸೋಸಿಯೇಟ್ ಆಗಿದೆ. ಹಾಗಾಗಿ ಈ ಎಂಟೈರ್ ಟ್ರೈಲರ್
ನಲ್ಲಿ ಗ್ರೀನ್ ಕಲರ್ನ ರಿಪೀಟೆಡ್ಲಿ ಯೂಸ್ ಮಾಡಿರೋದು ಅದೇ ಸ್ಟ್ರೆಂತ್ ನ ಡಿಸ್ಕ್ರೈಬ್ ಮಾಡೋಕೆ ಅನ್ಸುತ್ತೆ. ಇದಾದ್ಮೇಲೆ ಸಡನ್ ಆಗಿ ನಮಗೆ ಒಂದು ಡಿಸ್ಟ್ರಾಯ್ಡ್ ಸಿಟಿ ಕಾಣಿಸುತ್ತೆ. ಬಿಲ್ಡಿಂಗ್ಸ್ ಗಳು ಡಿಸ್ಟ್ರಾಯ್ಡ್ ಆಗಿದೆ. ಎಂಟೈರ್ ಪ್ಲೇಸ್ ಬೇಸಿಕಲಿ ವಾಸ್ ಒಂಥರ ಕಾಣಿಸ್ತಿದೆ. ಮತ್ತೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಸೀಕ್ವೆನ್ಸ್ ಅಲ್ಲಿ ರೀಡ್ ರಿಚರ್ಡ್ಸ್ ಡೂಮ್ ನ ಕ್ವೆಶ್ಚನ್ ಮಾಡ್ತಾನೆ, ಡಿಡ್ ಯು ಡೂ ದಿಸ್? Did you do this? ಇದನ್ನು ನೋಡಿದಾಗ ಆಬ್ವಿಯಸ್ಲಿ ಕನ್ಕ್ಲೂಷನ್ ಏನಂದ್ರೆ ರೀಡ್ ಡೂಮ್ನ ಈ ಡಿಸ್ಟ್ರಾಯ್ಡ್ ಸಿಟಿ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಬಟ್ ನಾವು ಅದನ್ನ ಇಮಿಡಿಯೇಟ್ಲಿ ಅಸ್ಯೂಮ್ ಮಾಡಬಾರ್ದು. ಟ್ರೈಲರ್ ಎಂಡಿಂಗ್ ಡೆಲಿಬ್ರೇಟ್ಲಿ ಒಂದು ಶಾರ್ಟ್ ಇನ್ನೊಂದು ಶಾರ್ಟ್ ಜೊತೆ ಕನೆಕ್ಟ್ ಮಾಡಿರ್ಬೋದು. ಅಂದ್ರೆ ಹಳೆ ಡೈಲಾಗ್ ಮತ್ತೆ ಡಿಸ್ಟ್ರಾಯ್ಡ್ ಸಿಟಿ ಸೇಮ್ ಇವೆಂಟ್ ಆಗಿರ್ಬೇಕು ಎಂಬ ರೂಲ್ ಏನಿಲ್ಲ. ಇದೇ ರೀಸನ್ ಇಂದ ಮಾರ್ವೆಲ್ ಟ್ರೈಲರ್ ಬ್ರೇಕ್ ಡೌನ್ ಮಾಡುವಾಗ ಡೈಲಾಗ್ ಗಿಂತ ವಿಜುವಲ್ ಕಾಂಟೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಾದ್ಮೇಲೆ ನಮಗೆ ಹಲವಾರು ಕ್ಯಾರೆಕ್ಟರ್ ಫೋಕಸ್ ಶಾರ್ಟ್ ಸಿಗ್ತವೆ. ಆಂಟ್ ಮ್ಯಾನ್ ಮತ್ತು ಅವನ ಡಾಟರ್, ಜಾನಿ ಸ್ಟಾರ್ಮ್, ಫ್ರಾಂಕ್ಲಿನ್, ಪ್ರೊಫೆಸರ್ ಎಕ್ಸ್, ಮ್ಯಾಗ್ನೆಟೋ. ಮತ್ತು ಮ್ಯಾಗ್ನೆಟೋ ಶಾರ್ಟ್ ಪರ್ಟಿಕ್ಯುಲರ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಅವನು ಹೆಲ್ಮೆಟ್ ಹಾಕೊಂಡಿರ್ತಾನೆ ಮತ್ತು ಅವನು ಎಮೋಷ್ನಲ್ ಆಗಿ ಕಾಣಿಸ್ತಾ ಇರ್ತಾನೆ. ಅವನ ಫೇಸ್ ನೋಡಿದ್ರೆ ಅವನು ಆಲ್ರೆಡಿ ಹತ್ತಿರೋ ಥರ ಕಾಣಿಸ್ತಾ ಇರ್ತಾನೆ. ಇಲ್ಲಿ ಒಂದು ಮ್ಯಾಸಿವ್ ಕ್ವಶನ್ ಬರುತ್ತೆ, ಮ್ಯಾಗ್ನೆಟೋ ಯಾಕೆ ಅಷ್ಟೊಂದು ಎಮೋಷ್ನಲ್ ಆಗ್ತಾನೆ? ಅವನು ಏನಾದರೂ ಕಳ್ಕೊತಾನ ಅಥವಾ ಅವನು ಮಾಡಬಾರ್ದು ಒಂದು ಡಿಸಿಷನ್ ತಗೋತಾನ ಅಂತ. ಇನ್ನೊಂದು ಪಾಸಿಬಿಲಿಟಿ ಇದೆ, ಅವನು ತನ್ನ ಪವರ್ಸ್ನ ಯೂಸ್ ಮಾಡಿ ಯಾವುದಾದ್ರೂ ಕ್ಯಾಟಸ್ಟ್ರೋಪಿಕ್ ಇವೆಂಟ್ನ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾನ. ಇದು ಜಸ್ಟ್ ಥಿಯರಿ ಮಾತ್ರ, ಯಾಕಂದರೆ ಈ ಟ್ರೈಲರ್ ಇಂದ ನಮಗೆ ಡೈರೆಕ್ಟ್ ಆನ್ಸರ್ಸ್ ಎಲ್ಲೂ ಸಿಗಲ್ಲ. ಆದರೆ ಈ ಶಾರ್ಟ್ ಡೆಲಿಬ್ರೇಟ್ಲಿ ಎಮೋಷನಲ್ ಆಗಿ ಶೂಟ್ ಮಾಡಿರೋದನ್ನ ನಮಗೆ ಹೈಲೈಟ್ ಆಗಿದೆ. ಸೊ ಇದಾದ್ಮೇಲೆ ನಮಗೆ ಸ್ಟೀವ್ ರೋಜರ್ ಕಾಣಿಸ್ತಾರೆ ಮತ್ತೆ ಅವನ ಜೊತೆ ಅವನ ಮಗನ್ ಕೂಡ ನಾವು ನೋಡ್ಬೋದಾಗುತ್ತೆ. ಥಾರ್ ಮತ್ತೆ ಅವನ ಮಗಳನ್ ಕೂಡ ನಾವು ಇಲ್ಲಿ ನೋಡ್ತೀವಿ. ಲೋಕಿ ಕಾಣಿಸ್ತಾನೆ, ಸೈಕ್ಲಾಪ್ಸ್ ಕಾಣಿಸ್ತಾನೆ, ಮತ್ತೆ ಅವೆಂಜರ್ಸ್ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ಕಾಣಿಸಿದೆ. ಈ ಎಂಟೈರ್ ಮಾಂಟೇಜ್ ನ ನೋಡೋದಾದ್ರೆ ಒಂದು ವಿಷಯ ಗೊತ್ತಾಗುತ್ತೆ, ಮಾರ್ವಲ್ ಒಂದು ಮೂವಿಗೆ ಎಕ್ಸ್ಟ್ರೀಮ್ ಡಿಫ್ರೆಂಟ್ ಗ್ರೂಪ್ಸ್ ನ ಕೊಲೈಡ್ ಮಾಡಿದೆ ಅಂತ ಆಗುತ್ತೆ. ಲೈಕ್ ಅವೆಂಜರ್ಸ್, ಎಕ್ಸ್ ಮ್ಯಾನ್, ಫ್ಯಾಂಟಾಸ್ಟಿಕ್ ಫೋರ್ ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಡೂಮ್. ಆದರೆ ಈ ಮಾಂಟೇಜ್ ಅತ್ಯಂತ ಇಂಪಾರ್ಟೆಂಟ್ ಥಿಂಗ್ಸ್ ಕ್ಯಾರೆಕ್ಟರ್ ಅಲ್ಲ, ಅವರ ಮೇಲೆ ಕೇಳಿಸೋ ಈ ಡಾಕ್ಟರ್ ಡೂಮಿನ ಒಂದು ಡೈಲಾಗ್. But now you must give them back. ಡೂಮ್ ಬೇಸಿಕಲಿ ಹೇಳೋದು, ನೀವು ಎಲ್ಲರೂ ಸ್ಟೋರಿ ಲೈಫ್ಸ್ ಅಲ್ಲಿ ಬದುಕ್ತಿದ್ದೀರಾ ಮತ್ತೆ ನಂತರ ನಾನು ಪ್ರತಿಯೊಂದು ಸೆಕೆಂಡ್ ನ ಲೆಕ್ಕ ತಗೋತೀನಿ, ಎಲ್ಲವನ್ನು ಹಿಂದಕ್ಕೆ ತಗೊಳ್ತೀನಿ. ಈ ಡೈಲಾಗ್ ಈ ಎಂಟೈರ್ ಟ್ರೈಲರ್ ನ ಬಿಗ್ಗೆಸ್ಟ್ ಕ್ಲೂ ಆಗಿರ್ಬೋದು. ಯಾಕಂದ್ರೆ ಸ್ಟೋಲನ್ ಲೈಫ್ಸ್ ಅನ್ನೋ ಫ್ರೇಸ್ ನಾರ್ಮಲ್ ವಿಲನ್ ಡೈಲಾಗ್ ಅಲ್ಲ. ಡೂಮ್ ಯಾರ ಲೈಫ್ ಬಗ್ಗೆ ಮಾತಾಡ್ತಿದ್ದಾನೆ? ಸ್ಟೀವ್ ರಾಜರ್ಸ್ ದ, ಥಾರ್ ದ, ಲೋಕಿ ದ ಅಥವಾ ಎಕ್ಸ್ ಮ್ಯಾನ್ ದ? ಇಲ್ಲಿ MCU ಟೈಮ್ ಲೈನ್ ಕೆಲವು ಈವೆಂಟ್ಸ್ ನೆನಪಾಗುತ್ತೆ. ಸ್ಟೀವ್ ರಾಜರ್ಸ್ ತನ್ನ ಪಾಸ್ಟ್ ಲೈಫ್ಸ್ಗೆ ಹೋಗಿ ಹೆಂಗೆ ಲಿವ್ ಮಾಡ್ತಾನೆ, ಇನ್ಫಿನಿಟಿ ಸ್ಟೋನ್ಸ್ ಗಳು ಹಿಂದಕ್ಕೆ ಹೆಂಗೆ ತಗೊಂಡು ಹೋಗ್ತಾರೆ, ಥಾರ್ ಲೋಕಿಯನ್ನು ಮತ್ತೆ ಪುನಃ ಹೆಂಗೆ ಸೇವ್ ಮಾಡ್ತಾನೆ, ಮತ್ತೆ ಮಲ್ಟಿವರ್ಸ್ ಕ್ಯಾರೆಕ್ಟರ್ ಮಾಡಿದ ಹಲವಾರು ಚೇಂಜಸ್ ಇಡೀ ಟೈಮ್ ಲೈನ್ ಜೊತೆ ಆಟ ಆಡ್ದಂಗೆ ಲೆಕ್ಕ ಇರ್ಬೋದಾ? ಯಾವಾಗ್ಲೂ ಒಂದು ಕೋಟ್ ಇದೆ, ಯು ಕ್ಯಾನ್ ನೆವರ್ ವಿಸಿಟ್ ಯುವರ್ ಪಾಸ್ಟ್. ಅದನ್ನ ಮೀರಿ ಇವರು ಮಾಡಿದ್ದು ಆ ಡಾಕ್ಟರ್ ಡೂಮಿನ ಪರ್ಸನಲ್ ಲೈಫ್ಗೆ ಏನಾದರೂ ಇಂಪ್ಯಾಕ್ಟ್ ಆಗಿದೆಯಾ ಅಂತ ಅನ್ನೋದು ಒಂದು ಮಿಸ್ಟ್ರಿ ಆಗಿದೆ. ಅಂದ್ರೆ ಹೀರೋಸ್ ತಮ್ಮ ಲೈಫ್ ನಲ್ಲಿ ಮಾಡಿದ ಕೆಲವು ಡಿಸಿಷನ್ ಬೇರೆ ಟೈಮ್ ಲೈನ್ ನ ಮ್ಯಾಸಿವ್ ಕಾನ್ಸಿಕ್ವೆನ್ಸಸ್ ಕ್ರಿಯೇಟ್ ಮಾಡಿದೆಯಾ? ಹಾಗಾದ್ರೆ ಇವನು ಇವರ ಲೈಫ್ ನ ಸ್ಟೋನ್ ಲೈಫ್ಸ್ ಅಂತ ಯಾಕೆ ಕರೀತಾನೆ ಅನ್ನೋದು ಒಂದು ದೊಡ್ಡ ಎಕ್ಸ್ಪ್ಲನೇಷನ್ ನಮಗೆ ಇಲ್ಲಿ ಸಿಗ್ಬೋದಾಗುತ್ತೆ. ನನ್ನ ಪ್ರಕಾರ ಡೂಮ್ ಏನ್ ಹೇಳ್ತಾನೆ ಅಂತ ಅಂದ್ರೆ, ಇವರು ಬದುಕ್ತಿರೋ ಒಂದು ಜೀವನ ಬೇರೆ ಯಾವುದೋ ಜೀವನನ ಕದ್ದಿ ಬದುಕ್ತಿರುವ ಜೀವನ ಅಂತ ಅನ್ಸುತ್ತೆ. ಆದ್ರೆ ಅವನು ರಿವೆಂಜ್ ತೀರಿಸ್ಕೊಳ್ಳೋಕೋಸ್ಕರ ಬಂದಿದ್ದಾನೆ. ಇದರಲ್ಲಿ ಯಾವ್ದು ಟ್ರೂ ಅನ್ನೋದು ನಮಗೆ ಟ್ರೈಲರ್ ಅಲ್ಲಿ ಗೊತ್ತಾಗಲ್ಲ, ಬಟ್ ಈ ಡೈಲಾಗ್ ಡೆಫಿನೆಟ್ಲಿ ಮ್ಯಾಟರ್ಸ್ ದ ಮೋಸ್ಟ್. ಸೊ ಇದಾದ್ಮೇಲೆ ನಮಗೆ ಟ್ರೈಲರಿನ ಫಿನಿಶಿಂಗ್ ಸೀನ್ ಸಿಗುತ್ತೆ. ಇಲ್ಲಿ ಥಾರ್ ಮತ್ತೆ ಡಾಕ್ಟರ್ ಡೂಮಿನ ಫೇಸ್ ಟು ಫೇಸ್ ಫೈಟ್ ಮಾಡೋದನ್ನ ನಾವು ನೋಡ್ಬೋದಾಗುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಥಾರ್ ತನ್ನ ಫುಲ್ ಎಫರ್ಟ್ಸ್ ಆಗಿ ತನ್ನ ಕೈಯಲ್ಲಿ ಸ್ಟ್ರಾಂಗ್ ಬ್ರೇಕರ್ ಕೂಡ ಇರುತ್ತೆ, ಅದನ್ನ ಎತ್ಕೊ ಬಂದು ಫುಲ್ ಪವರ್ ಅಲ್ಲಿ ಡಾಕ್ಟರ್ ಡೂಮ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಬಟ್ ಕಾಮಿಡಿ ಏನಂತಂದ್ರೆ, ಡಾಕ್ಟರ್ ಡೂಮ್ ಅವನು ಸ್ಟ್ರಾಂಗ್ ಬ್ರೇಕರ್ನ ಬರೀ 2 ಬೆರಳಲ್ಲಿ ತಡ್ದು ಆ ಕಡೆ ಸ್ಟ್ರಾಂಗ್ ಬ್ರೇಕರ್ನ ಇನ್ನೊಂದು ಸೈಡಲ್ಲಿ ಬಿಸಾಕ್ತಾನೆ. ಮತ್ತು ಈ ಕಡೆ ಅವನು ಮ್ಯಾಜಿಕಲ್ ಪವರ್ಸ್ನ ತನ್ನ ಕೈಯಲ್ಲಿ ಯೂಸ್ ಮಾಡ್ಕೊಂಡು ಕೂಡ ಥಾರ್ನ ಒಂದು ಕಡೆ ಇನ್ನೊಂದು ಕಡೆ ಬಿಸಾಕ್ತಾನೆ. ಸೊ ಇದರಲ್ಲಿ ನಾವು MCU ಅಲ್ಲಿ ಏನು ಹೇಳ್ಬೋದು ಅಂತಂದರೆ, ಮಾರ್ವಲ್ ಅವರು ಡಾಕ್ಟರ್ ಡೂಮ್ನ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ವಿಲನ್ ಆಫ್ ದಿ MCU ಅಂತ ಕ್ಲೀನಾಗಿ ಈ ಒಂದು ಸೀನಲ್ಲಿ ನಮಗೆ ತೋರಿಸಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಎಂಡಿಂಗ್ ಸೀನ್ ನೋಡಿದಾಗ ಲಿಟ್ರಲಿ ನಾನು ಕೂಡ ಶಾಕ್ ಆದೆ. ಈ ಸೀನಲ್ಲಂತೂ ಥಾರ್ನ ಆರ ಕಂಪ್ಲೀಟ್ ಆಗಿ ಮೈನಸ್ ಆಗಿರೋದನ್ನ ನೋಡ್ಬೋದಾಗುತ್ತೆ. ಬಟ್ ಆ್ಯಕ್ಚುಲಿ ಆಗಿ ಈ ಸೀನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಮಗೆ ಇಲ್ಲಿ ಡಾಕ್ಟರ್ ಡೂಮಿನ ಅಜೈಲ್ ಸ್ಟ್ರೆಂತ್ ಮತ್ತು ಪವರ್ನ ಕ್ಲೀನಾಗಿ ಪೋರ್ಟ್ರೆ ಮಾಡಿದ್ದಾರೆ. ಅಂದರೆ ಡಾಕ್ಟರ್ ಡೂಮ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಅಂತ ತೋರಿಸಿದ್ದಾರೆ. ಇವನ್ ನಾನು ಕೂಡ ಮೂವಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ರಿಯಲಿ ಥಿಂಕ್ ದ ಮೂವಿ ವಿಲ್ ಬಿ ಎಕ್ಸೈಟಿಂಗ್. ಮತ್ತು ಅವೆಂಜರ್ಸ್ ಮತ್ತು ಡೂಮಿನ ಫೈಟ್ ಈಸಿಯಾಗಿ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಇದೇ ಥರ ಮುಂದೆ ಸಹ ಕಂಟೆಂಟ್ ತರ್ತಾ ಇರ್ತೀನಿ. ಐ ಆಮ್ ಡೆಕ್ಸ್ಟ್ರೋ, ಸ್ಟೇ ಕ್ಯೂರಿಯಸ್. ಬೈ ಬಾಯ್.